ಮುಂದೆ ನಮ್ಮ ಫ್ಯಾಮಿಲಿಯವರು ಯಾರಾದರೂ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋದು ಅವ್ರಿಗೆ ಸೇರಿತ್ತು. ಯಾಕೆಂದರೆ ಪ್ರತಿಯೊಬ್ಬ adult in this country is independent of taking a decision. And so I leave it to them. If they want to come into politics, who am I to prevent it? But so far, they have not shown any inclination. Now the earlier question about my brother's son, my brother becoming an MLC, or my brother's son becoming president of the Jilla Panchayat. ಇದು ಅಲ್ಲಿ ಜಿಲ್ಲಾ ಪಂಚಾಯತ್ನವರು ಒಟ್ಟಿಗೆ ಏನೋ ಒಂದು MLA ಆಗ್ಬೋದು, ಒಂದು ಮುಖ್ಯಮಂತ್ರಿ ಆಗ್ಬೋದು, ಆದರೆ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗೋದು ಭಾಳ ಕಷ್ಟ, ಭಾಳ ಕಠಿಣ. ಯಾಕೆಂದರೆ ಅದು ಒಳ ಗುಪ್ತ ಮಾತುಕತೆಗಳು, ಗುಪ್ತ ಒಪ್ಪಂದಗಳು ಇವುಗಳೆಲ್ಲವೂ ಆಗ್ತದೆ. ಅದನ್ನು ನಿಭಾಯಿಸಿ ಅವನು ಹೇಗೋ ಅಧ್ಯಕ್ಷನಾದ. ಆದರೆ ಅದನ್ನೇ ಒಂದು ಬುನಾದಿ ಮಾಡಿಕೊಂಡು ನನ್ನ ಹೆಸರನ್ನು ಅದಕ್ಕೆ ಸೇರಿಸ್ಕೊಂಡು ಅವನು ಬೆಳೀಲಿಕ್ಕೆ ಪ್ರಯತ್ನ ಮಾಡಲಿ. ಇದು ಒಕ್ಕಲಿಗರ ಸಂಘದ ಎಲೆಕ್ಷನ್ ಅಲ್ಲ, ಇದು ಕರ್ನಾಟಕ ರಾಜ್ಯದ ಎಲೆಕ್ಷನ್ನು, ಭಾರತ ದೇಶದ ಎಲೆಕ್ಷನ್ನು. ಆದ್ದರಿಂದ ಭಾರತ ದೇಶದ ಚುನಾವಣೆಯ ಬಗ್ಗೆ ಭಾರತೀಯನಾಗಿ ನಾವು ನೋಡಬೇಕು. ಆದ್ದರಿಂದ ಭಾರತೀಯನಾಗಿ ನಾನು ಈ ಚುನಾವಣೆಗಳನ್ನು ನೋಡ್ತಾ ಇದ್ದೇನೆ ಸರ್. ಆದ್ದರಿಂದ ವಿಪರ್ಯಾಸ ಏನು ಕಾಣಲಿಲ್ಲ. ಈಗ ನನ್ನ ನಿಲುವು ಗೊತ್ತಿದೆ. ನಾನು ಈ ಸಮ್ಮಿಶ್ರ ಸರ್ಕಾರದ ವಿರೋಧಿ, ನಾನು ಕಾಂಗ್ರೆಸ್ನ ವಿರೋಧಿ, ನಾನು JDSನ ವಿರೋಧಿ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಕ್ಷೇತ್ರದಲ್ಲಿ ಏನು ನಿಲುವನ್ನು ನಾನು ತೆಗೆದುಕೊಳ್ಬೋದು ಅನ್ನೋದನ್ನು ನೀವೇ ಊಹೆ ಮಾಡಿ. ಯಾರಾದರೂ ಧರ್ಮವನ್ನು ನಿಮ್ಮ ಮೇಲೆ ಹೇರ್ತಾ ಇದ್ದಾರಾ? ನಮ್ಮ ಪ್ರಣಾಳಿಕೆಯಲ್ಲಾಗಲಿ, ನಮ್ಮ ಕಳೆದ 5 ವರ್ಷಗಳ ಈ ಮೋದಿ ಸರ್ಕಾರದ ನಡವಳಿಕೆಗಳಾಗಲಿ ಈ ಧರ್ಮ ಆಧಾರಿತ ನಿರ್ಧಾರಗಳು ಎಷ್ಟು ಇದನ್ನು ತಾವು ಗಮನ ಮಾಡಬೇಕು. ನಿಜ, ಧರ್ಮ ಆಡಳಿತದಿಂದ ದೂರ ಇರಬೇಕು. ಧರ್ಮಕ್ಕೂ ಆಡಳಿತಕ್ಕೂ ಹೆಚ್ಚು ನಿಕಟತೆ ಇರಬಾರ್ದು. ಆದುದರಿಂದ ನಾವು ಯಾರ ಮೇಲೂ ಕೂಡ ಹೇರ್ತಕ್ಕಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಯಾವುದೇ ನಡವಳಿಕೆಯನ್ನು ಮಾಡಿ. I think if Mr. Rahul Gandhi wants to go to contest from somewhere else, well, he is quite entitled to, and we should respect that wish and then take a decision on merits wherever they are. For example, I requested Sonia Gandhi to come and contest from Ballari. With what voice can I say Rahul Gandhi should not do that now? See, I must be consistent regardless of where I am, to which party I belong to. But on some of these things, I have to be very clear in my assessment. So I think he is entitled to contest from 2 constituencies or maybe even 3 constituencies, if he can find one other safe. ನಾನು ನರೇಂದ್ರ ಮೋದಿಯವರ ಗೌರ್ಮೆಂಟಲ್ಲಿ ಇಲ್ಲ, ಬಟ್ ನೋಡ್ತಾ ಇದ್ದೀರಾ ಇಂದಿರಾ ಗಾಂಧಿ ಅವ್ರ ಗೌರ್ಮೆಂಟಲ್ಲಿ ಇದ್ದೆ. ಆದ್ದರಿಂದ ಒಬ್ಬೊಬ್ಬ ಲೀಡರ್ಗೆ ಒಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಇರ್ತದೆ. ಒಬ್ಬೊಬ್ಬ ಲೀಡರ್ಗೂ ಕೂಡ ಅವರು ಆ ನಾಯಕತ್ವಕ್ಕೆ ಬರಬೇಕಾಗಿದ್ದರೆ ಕೆಲವು ಅರ್ಹತೆಗಳನ್ನು ಅವರು ಪಡೆದಿರಲೇಬೇಕಾಗ್ತದೆ. ಆದ್ದರಿಂದ ಈ ಕಂಪ್ಯಾರಿಸನ್ಸ್ ಬಿಕಮ್ಸ್ a little too difficult, Well, ಇಂದಿರಾ ಗಾಂಧಿಯವರ ಕಾಲಘಟ್ಟ 1970 ಇಸ್ವಿ, ನರೇಂದ್ರ ಮೋದಿಯವರ ಕಾಲಘಟ್ಟ 2000 ಇಸ್ವಿ.
ಆದ್ದರಿಂದ ಬಹಳ ಮಟ್ಟಿಗೆ ದೇಶದಲ್ಲಿ ಬದಲಾವಣೆಗಳಾಗಿವೆ. ಆದ್ದರಿಂದ ಇವತ್ತು ನರೇಂದ್ರ ಮೋದಿಯವರು ಈ ದೇಶಕ್ಕೆ ತಕ್ಕ ನಾಯಕ. ರಾಹುಲ್ ಗಾಂಧಿಯವರು ವಯನಾಡಿಂದ ರಾಜಕೀಯ ಮಾಡ್ತಾ ಇರಲಿಲ್ಲ 16 ವರ್ಷದಿಂದ. ಅವರು ಮಾಡ್ತಿದ್ದದ್ದು ಅಮೇಥಿನಲ್ಲಿ ಅವ್ರ ಪರವಾಗಿ. ಸೋನಿಯಾ ಗಾಂಧಿಯವರು ರಾಯಬರೇಲಿ ಅದಕ್ಕೆ ನಾನೇ ಹೇಳಿದ್ನಲ್ಲ ಕರ್ಕೊಂಡ್ಬಂದೆ. ಆದ್ದರಿಂದ ವಯನಾಡು ಹೋದರೆ ಏನೂ ತಪ್ಪಿಲ್ಲ ಅಂತ ಈಗಾಗಲೇ ಒಪ್ಕೊಂಬಿಟ್ಟಿದ್ದೀನಲ್ಲ. ಆದ್ದರಿಂದ